ಬ್ಯಾದುವಾ ವಾಡಿ ಆಡಬಿಟ್ಟು ಪಾಪು ಅಳ್ತಿದ್ಯಾ ಪಾಪು. ಮಾಮನು ಮಲಗಿದೆ ಬಂಗಾರಿ, ಕುಶನು ಮಲಗಿದ್ದಾನೆ ಬಂಗಾರಿ, ಅಮ್ಮನು ಮಲಗಿದ್ದಾಳೆ ಕಂದ. ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನನ್ನ ಮಗಳಿಗೆ 9 ಮಂತ್ಸ್ದು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಆ್ಯಂಡ್ ಒಂದು ವೆಯ್ಟ್ ಲಾಸ್ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಸಮ್ಮರ್ ಟೈಮಲ್ಲಿ ಬಾಡಿ ಕೂಲ್ ಮಾಡೋ ಅಂಥ ಒಂದು ಡ್ರಿಂಕ್ನ ಕೂಡ ಶೇರ್ ಮಾಡ್ತೀನಿ. ಇದು ವೆಯ್ಟ್ ಲಾಸ್ಗೂ ಒಳ್ಳೆಯದು ಆ್ಯಂಡ್ ಇದಕ್ಕೂ ಅಂದರೆ ಬಾಡಿ ಹೀಟಾಗಿದ್ರೂ ಕೂಡ ಕಡಿಮೆ ಮಾಡುತ್ತೆ. ಅದನ್ನು ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಹೇಗಿತ್ತು ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳಿಗೆ ಹುಟ್ಟಿದಾಗಿಂದ 1.25 ವರ್ಷದವರೆಗೂ ಅಂದರೆ 1 ವರ್ಷದವರೆಗೂ ನಾವು ಪ್ಯಾಕೇಜ್ನ ತೊಗೊಂಡಿದ್ವಿ. 35ಇಂದ 38,000 35 ಅಥವಾ 38 ಏನೋ ಆಗಿತ್ತು ಅಂತ ಹೇಳ್ಬೋದು. ಫುಲ್ ಪೇನ್ಲೆಸ್ದೇ ತೊಗೊಂಡಿದ್ವಿ. ಮನೆಯವರು ಹೋದರೆ ಹೋಗುತ್ತೆ ಮಗುಗೆ ಅಂತ ಹೇಳ್ಬಿಟ್ಟು ಅದನ್ನೇ ಕೊಡ್ಸೋಣ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಆವಾಗ ನಮಗೆ ಅದ್ರ ಪ್ರೈಸ್ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ, ಎಷ್ಟೆಷ್ಟು ತೊಗೊಂಡಿದ್ದಾರೆ ಏನು ಅಂತೇಳಿ. ಬಿಕಾಸ್ ಪ್ಯಾಕೇಜ್ ತೊಗೊಂಡಿದ್ವಲ್ಲ, ಒಂದು ಬುಕ್ಕಲ್ಲಿ ಅವರು ಏನು ಕೊಟ್ಟಿರ್ತಾರೆ ಏನು ಅದನ್ನು ಇದು ಮಾಡಿ ಕಳಿಸ್ತಾಯಿದ್ರು, ಟಿಕ್ ಮಾಡಿ ಇದು ಮಾಡ್ತಾಯಿದ್ರು. ಸೊ ಮತ್ತೆ 1 ವರ್ಷ ಆದಮೇಲೆ 1.25 ವರ್ಷ ಮತ್ತು ವರ್ಷಕ್ಕೆ ಒಂದಂತ 1 ತಿಂಗಳು ಬಿಟ್ಟು ಒಂದಕ್ಕೇನೋ ತೊಗೊಳಕ್ಕೆ ಹೋದಾಗ 4,000 5,000 ಹೇಳೋರು. ಸೊ ಒಂದೊಂದು ಇಂಜೆಕ್ಷನ್ಗೆ ಅಂದರೆ ವ್ಯಾಕ್ಸಿನೇಷನ್ಗೆ. ಸೊ ನಾವು ಯೋಚನೆ ಮಾಡಿದ್ವಿ, ಒಂದೊಂದು ಸರಿ ಏನೋ ಒಂದು ಸರಿ ಓಕೆ, ಒಂದು 3 ಮಂತ್ 6 ಮಂತ್ಗೋ ಮಾಡಿದ್ರೆ ಏನೋ ಒಂಥರ ಇರುತ್ತೆ ಓಕೆ 2 ಟೈಮಿಗೆ. ಮತ್ತು ಈ ಸರಿನೂ ಹೋಗಿ ಕೇಳಿದ್ವಿ ನಾವು. ಸೊ 4,500 ಆಗುತ್ತೆ ಅಂತ ಹೇಳಿದ್ರು. ಸುಮ್ಮನೆ ಮಂತ್ಲಿ 2 ಮಂತ್ ಆ ಥರ ಯಾಕೆ ಅಷ್ಟೊಂದು ಮನಿ ವೇಸ್ಟ್ ಮಾಡಬೇಕು? ಸೇಮ್ ಥಿಂಗ್ ಗೌರ್ಮೆಂಟಲ್ಲಿ ಸಿಗುವಾಗ ಇಲ್ಲದೇ ಇರೋದನ್ನ ಪ್ರೈವೇಟಲ್ಲಿ ಹಾಕ್ಸೋಣ, ಇರೋದನ್ನ ಇಲ್ಲಿ ಹಾಕ್ಸೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಿದ್ವಿ. ದುಡ್ಡು ಈಸ್ ಎ ಮ್ಯಾಟರ್ ಅಲ್ಲ, ಹಂಗೆ ಅಂದ್ಕೊಂಬಿಡಿ ದುಡ್ಡಿನ ಮುಖ ನೋಡ್ತಿದ್ದಾರೆ ಅಂತೇಳಿ. ಅಫ್ಕೋರ್ಸ್ ಕಷ್ಟಪಟ್ಟು ದುಡಿಯೋದು ಎಲ್ಲರೂ ಬದುಕೋಕ್ಕೋಸ್ಕರನೇ ಅಲ್ವಾ. ಸೊ ಹಾಗಾಗಿ ಅನ್ನೆಸೆಸರಿ ವೇಸ್ಟ್ ಮಾಡ್ತಿದ್ದೀವೇನೋ, ಇದ್ದಂಗೂ ಮಾಡ್ತಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಬ್ಲಾಗ್ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ, ಎಲ್ಲರಿಗೂ ಕೂಡ ಬಾಡಿ ಹೀಟ್ ಆಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಹೇರ್ಗೆಲ್ಲ ಒಂದು ಟಿಪ್ಸ್ನ ಹೋಮ್ ರೆಮಿಡಿ ಆ್ಯಂಡ್ ಡ್ರಿಂಕ್ನ ಶೇರ್ ಮಾಡ್ತಿದ್ದೀನಿ. ಇದನ್ನು ಏನು ಅಂತ ಮುಂದೆ ಹೇಳ್ತೀನಿ. ಇದು ಬಂದು ಆಲ್ಮಂಡ್ ಗಮ್ ಅಂತೇಳಿ, ಬಾದಾಮ್ ಪಿಸಿನ್ ಅಂತೇಳಿ. ಇದರಲ್ಲಿ ನೋ ಕೊಲೆಸ್ಟ್ರಾಲ್ ಆ್ಯಂಡ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋಂತ ಹೇಳೋದಾದರೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಡೈಜೆಸ್ಟಿವ್ನ ಕರೆಕ್ಟಾಗಿ ಮಾಡುತ್ತೆ, ಮತ್ತು ಎನ್ಹೆನ್ಸಿಂಗ್ ಸ್ಕಿನ್ ಮತ್ತು ಹೇರ್ ಹೆಲ್ತ್ಗೆ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಇ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಎಚ್, ಜಿಂಕ್ ಎಲ್ಲ ಇರೋದ್ರಿಂದ ತುಂಬಾ ಒಳ್ಳೆಯದು. ವ್ರಿಂಕಲ್ಸ್ ಬರ್ದಿರೋ ಥರ ನಮ್ಮ ಸ್ಕಿನ್ನ ಕಾಪಾಡುತ್ತೆ ಅಂತ ಹೇಳ್ಬೋದು. ನೋಡಿ ಈ ಥರ ಇರುತ್ತೆ ಇದನ್ನು ನಿಮಗೆ ನಾರ್ಮಲಾಗಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನಾನು ಆನ್ಲೈನಿಂದ ತರಿಸಿದ್ದೆ. ಈ ಥರ ಇರುತ್ತೆ, ಒಂಥರ ಗಮ್ ಥರ ಇರುತ್ತೆ. ಬಾದಾಮ್ ಪಿಸಿನ್, ಬಾದಾಮ್ ಗೊಂಡು ಅಂತಲೂ ಕೂಡ ಹೇಳ್ತಾರೆ. ಸೊ ಇದನ್ನು ನೀವು ರಾತ್ರಿ ನೆನೆಸಿಡಬೇಕಾಗತ್ತೆ. ಇದರಿಂದ ಬಾಡಿ ಹೀಟ್ ಏನು ಈ ಸಮ್ಮರ್ ಟೈಮಲ್ಲಿ ಬಾಡಿ ಹೀಟ್ ಆಗಿರುತ್ತಲ್ವ ಅದನ್ನು ಕಡಿಮೆ ಮಾಡ್ತಾ ಬರುತ್ತೆ. ಈ ಬಾಯಲ್ಲೆಲ್ಲ ಬಕ್ಕೆ ಆಗಿರ್ಬೋದು ಅಥವಾ ಏನಾದರೂ ಹೀಟಿಂದ ಆಗೋ ಪ್ರಾಬ್ಲಮ್ಸ್ನೆಲ್ಲ ಇದು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ನೀವು 1 2 3 ತೊಗೊಂಡು ನೀವು ನೆನೆಸಿದ್ರೆ ಎಷ್ಟೆಲ್ಲ ಆಗುತ್ತೆ ಗೊತ್ತಾ? ನೋಡಿ ಈ 3ನ ನಾನು ನೆನೆಸ್ತಾ ಇದ್ದೀನಿ. ಈ ಬೌಲ್ ತುಂಬ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಇಷ್ಟೇ ಕಾಣಿಸುತ್ತೆ. ಅದನ್ನು ಒಂದು ಸತಿ ಕ್ಲೀನಾಗಿ ತೊಳ್ಕೊಂಡು ನೀರು ಹಾಕಿಬಿಟ್ಟು ರಾತ್ರಿ ನೆನೆಸಿಡಬೇಕು. ರಾತ್ರಿ ನೆನೆಸಿಟ್ರೆ ಕ್ಲೀನಾಗಿ ಜೆಲಿ ಫಾರ್ಮ್ ಆಗಿರುತ್ತೆ. ನೀವು 1 hour 2 hourಗೆಲ್ಲ ಜೆಲಿ ಫಾರ್ಮ್ ಆಗೋಲ್ಲ. ಅದು ನೈಟು ನಾನು ನೆನೆಸಿಟ್ಬಿಟ್ಟು ಬೆಳಗ್ಗೆಗೆ ತೋರಿಸ್ತೀನಿ ನಿಮಗೆ. ಇದನ್ನು ಡೈಲಿ ಬೇಕಾದ್ರೆ ನೀವು ಒಂದೊಂದು ಹಾಕ್ಕೊಂಡು ಇಟ್ಕೋಬೋದು, ಇಲ್ಲ ಒಂದು ಸರಿ ಸ್ಟೋರ್ ಮಾಡಿ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ. ನಾನು ಹೇಳಿದ್ನಲ್ವ ಅದೆಲ್ಲನೂ ಕೂಡ ಇದಾಗುತ್ತೆ ಅಂತ ಹೇಳ್ಬೋದು. ಬೋನು ಮತ್ತು ಜಾಯಿಂಟ್ ಇರುತ್ತಲ್ಲ, ಬೋನ್ ಜಾಯಿಂಟ್, ಅದಕ್ಕೂ ಕೂಡ ಹೆಲ್ತ್ ಸಪೋರ್ಟ್ ಮಾಡುತ್ತೆ, ಬೋನು ಇದಾಗೋದಕ್ಕೆ, ಸ್ಟ್ರಾಂಗ್ ಆಗೋದಕ್ಕೆ. ಆ್ಯಂಡ್
ಮತ್ತು ಗ್ಯಾಸ್ಟ್ರಿಕ್ ಆಗಿ ಸ್ಟಮಕ್ ಬರ್ನಿಂಗ್ ಆಲ್ಸರ್ ಥರದ್ದೆಲ್ಲ ಪ್ರಾಬ್ಲಮ್ ಅಲರ್ಜಿ ಇರುತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಡಯಾಬಿಟಿಸ್ನ ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಸು ಕೂಡ ತೊಗೋಬೋದು ಇದರಿಂದ. ನೋಡಿ ಬೆಳಗ್ಗೆ ಎದ್ದು ನಾನು ನೋಡ್ತಾ ಇದ್ದೀನಿ, ಈ ಥರ ಇಲ್ಲಿ ಇದೆ, ಜೆಲ್ಲಿ ಫಾರ್ಮ್ ಆಗಿದೆ. ಒಂದು ಬೌಲ್ ಫುಲ್ ಆಗಿದೆ, ಬರೀ 3 ಹಾಕಿದ್ದು. ಆ್ಯಂಡ್ ಇದು ಯಾವುದೇ ಥರ ಟೇಸ್ಟ್ ಇರಲ್ಲ ಮತ್ತು ಇದಿರಲ್ಲ, ನೀವು ಆರಾಮಾಗಿ ತಿನ್ಬೋದು. ಸಿಹಿ ಇರುತ್ತೆ ಮಾಡುತ್ತೆ ಅಂತ ಏನೂ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇದರಿಂದ ಒಂದು ಡಿಶ್ ರೆಡಿ ಮಾಡೋಣ ಬನ್ನಿ. ಈ ಡಿಶ್ ಮಾಡೋದಕ್ಕೆ ಅಂದರೆ ವೆಯ್ಟ್ ಲಾಸ್ ರೆಸಿಪಿ ಮಾಡೋದಕ್ಕೆ ಅದೇ ಬಾದಾಮ್ ಗುಂಡನ್ನು ತೊಗೊಂಡಿದ್ದೆ. ಅದ್ರ ಜೊತೆಗೆ ಸಬ್ಬಕ್ಕಿ ಅಂತ ಬರುತ್ತೆ ಗೊತ್ತಾ, ವೈಟು. ಇದು ಗೆಣಸಿಂದ ಮಾಡಿರ್ತಕ್ಕಂಥದ್ದು. ನೀವು ಏನರಿಂದ ಮಾಡಿದ್ರು ಅಂತ ನನಗೂ ಗೊತ್ತಿರಲಿಲ್ಲ, ಈ ನಡುವೆ ತಿಳ್ಕೊಂಡೆ. ಇದು ಗೆಣಸಿಂದ ಮರಗೆಣಸಿಂದ ಮಾಡ್ತಾರಂತೆ. ಇದನ್ನು ಕೂಡ ಒಂದೆರಡು ಸ್ಪೂನ್ ಅಷ್ಟು ತೊಗೊಂಡು ನೈಟ್ ನೆನೆಸಿಡ್ಬೇಕು. ಇದು ಅಷ್ಟೇ, ನೈಟ್ ನೆನೆಸಿಟ್ರೆ ಎರಡನ್ನೂ ಒಟ್ಟಿಗೆ ಬೇರೆ ಬೇರೆ ಬೌಲಲ್ಲಿ ಒಟ್ಟಿಗೆ ಹಾಕಿ ನೆನೆಸ್ಬಾರ್ದು, ಬಿಕಾಸ್ ಈ ಥರ ಆಗೋಗ್ಬಿಡುತ್ತೆ. ಸೊ ಬೇರೆ ಬೇರೆ ಬಟ್ಲಲ್ಲಿ ನೆನೆಸಿಟ್ಟು ನೈಟೇ ಕ್ಲೀನಾಗಿ ಅದು ಫಾರ್ಮ್ ಆಗಿರುತ್ತೆ, ನೆಂದುಬಿಟ್ಟು ಚೆನ್ನಾಗಾಗಿರುತ್ತೆ. ಸೊ ಆಲ್ರೆಡಿ ಇದು ನೆಂದಿದೆ. ನನಗೆ ನನ್ನ ಮಗಳಿಗೆ ಬೇರೆ ರೆಸಿಪಿ ಮಾಡೋದಕ್ಕೆ ಅಂತೇಳಿ ಇಬ್ಬರಿಗೂ ಹಾಕ್ಕೊಂಡಿದ್ದೆ, ತೊಗೊಂಡಿದ್ದಷ್ಟನ್ನು ಕೂಡ. ಸೊ ಕ್ಲೀನಾಗಿ ನೆಂದಿದೆ ನೋಡಿ, ಎಷ್ಟು ವೈಟ್ ಕಾಣುತ್ತೆ ನೀರಿಗೆ ಹಾಕಿದ್ಮೇಲೆ. ಇದನ್ನು ಏನು ಮಾಡಬೇಕು, ನೀವು ನೀರು ಹಾಕಿಬಿಟ್ಟು ಕುದಿಸ್ಬೇಕು. ಅದು ಟ್ರಾನ್ಸ್ಪರೆಂಟ್ ಆಗಬೇಕು, ಫುಲ್ ಲಿಕ್ವಿಡ್ ಥರ ಜೆಲ್ಲಿ ಥರ ಫಾರ್ಮ್ ಆಗಬೇಕು. ಅಲ್ಲಿವರೆಗೂ ನೀವು ಕುಕ್ ಮಾಡಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು, ಹೈ ಫ್ಲೇಮ್ ಇಟ್ಟರೆ ತಳ ಹಿಡ್ದಂಗೆ ಆಗ್ಬಿಟ್ಟು ಎಲ್ಲ ಕಪ್ಪಾಗುತ್ತೆ. ಸೊ ನೋಡಿ ಆಲ್ರೆಡಿ ಇದು ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಜೆಲ್ಲಿ ಥರ ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ತಿದೆ. ಇದನ್ನು ಕೂಡ ತುಂಬಾ ಒಳ್ಳೆಯದು. ಇದನ್ನು ಕೂಡ ಬಾಡಿ ಕೂಲ್ ಮಾಡುತ್ತೆ ಅಂತ ಹೇಳ್ಬೋದು. ಸಮ್ಮರ್ ಟೈಮಲ್ಲಿ ಇದ್ರ ಜ್ಯೂಸು ಮತ್ತು ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ಸೊ ಫುಲ್ ಇದು ಈ ಥರ ಆಗೋಗ್ಬಿಟ್ಟಿದೆ. ಫುಲ್ ಜೆಲ್ಲಿ ಅಂದರೆ ಹೆಂಗೆ ಗೊತ್ತಾ, ಅದು ಏನು ಬಾದಾಮ್ ಪಿಸಿನಿತ್ತಲ್ವ, ಅದು ಈ ಥರ ಸ್ವಲ್ಪ ಫಾರ್ಮ್ ಥರ ಆಗಿದೆ. ಸೊ ಇದನ್ನು ಒಂದು 4-5 ಸ್ಪೂನ್ ತೊಗೊಂಡು ನೀವು ಒಂದು ಬೌಲ್ಗೆ ಹಾಕ್ಕೊಂಡು ಏನು ನೀವು ರೆಸಿಪಿ ಮಾಡ್ತಿದ್ದೀರ ಅದಕ್ಕೋಸ್ಕರ ತೊಗೋಬೇಕಾಗತ್ತೆ ಇದನ್ನು. ಸೊ ಮಕ್ಳಿಗೂ ಕೂಡ ಇದನ್ನು ಕೊಡ್ಬೋದು, ತುಂಬಾ ಒಳ್ಳೆಯದು. ಸಮ್ಮರಲ್ಲಿ ಬಾಡಿ ಕೂಲ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ರೆಸಿಪಿನಲ್ಲ, ಈ ಸಬ್ಬಕ್ಕಿನ ಈ ಥರ ಕುಕ್ ಮಾಡಿ ಅದಕ್ಕೆ ಸ್ವಲ್ಪ ಬೆಲ್ಲನೂ ಏನಾದರೂ ಹಾಕಿ ಕೊಟ್ಟರೆ ತುಂಬಾ ಒಳ್ಳೆಯದು. ಅದಾದಮೇಲೆ ಅದಕ್ಕೆ ಬಾದಾಮ್ ಗುಂಡನ್ನ ನೆನೆಸಿದ್ನಲ್ವ, ಜೆಲ್ಲಿ ಫಾರ್ಮ್ ಆಗಿತ್ತಲ್ಲ, ಅದನ್ನು 1-2 ಸ್ಪೂನ್ ಹಾಕೋತೀನಿ. ನೀವು ಇದನ್ನು ಯಾವುದಾದ್ರು ಜ್ಯೂಸ್ ಜೊತೆನಾದರೂ ಕನ್ಸ್ಯೂಮ್ ಮಾಡ್ಬೋದು. ಅದೇ ಜೆಲ್ಲಿ ಥರ ಇದೆಯಲ್ಲ ಬಾದಾಮ್ ಪಿಸಿನ, ಯಾವುದಾದ್ರೂ ಜ್ಯೂಸಿಗೆ ಹಾಕ್ಕೊಂಡು ಎಳ್ನೀರಿಗೂ ಹಾಕ್ಕೊಂಡು ಕುಡಿಬೋದು. ಅದಾದಮೇಲೆ ನಾನಿಲ್ಲಿ ಸಬ್ಜಾ ಸೀಡನ್ನ ನೆನೆಸಿಟ್ಟಿದ್ದೆ, ಏನು ಬೇಸಿಲ್ ಸೀಡ್ಸ್ ಅಂತಾರೆ, ತುಳಸಿ ಗಿಡದ ರಸ, ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರಲ್ಲ, ಅದು ಕೂಡ ನಾನು ನೈಟೇ ನೆನೆಸಿಟ್ಟಿದೆ. ಕ್ಲೀನಾಗಿ ನೆಂದರೆ ಅದು ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ. ನೆಂದಿಲ್ಲ ಅಂತ ಹೇಳಿದ್ರೆ, ಸೋಕಾಗಿಲ್ಲ ಅಂದರೆ ಡೈಜೆಸ್ಟ್ ಮಾಡೋದಕ್ಕೆಲ್ಲ ಇದಾಗುತ್ತೆ. ಅದಾದಮೇಲೆ ಅದಕ್ಕೆ ನಾನಿಲ್ಲಿ ಕಲ್ಸಕ್ಕರೆ ತೊಗೊಂಡಿದ್ದೀನಿ. ಅದು ಜೇನು ಕಲ್ಸಕ್ಕರೆ ಅಂತ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ರೆಡ್ ಕಲರ್, ಆರೆಂಜ್ ಕಲರ್ ಇರುತ್ತೆ ಅಂತ ಹೇಳ್ಬೋದು. ತುಂಬ ಆರೆಂಜ್ ತೊಗೊಳಕ್ಕೆ ಹೋಗ್ಬಿಡಿ, ಅದಕ್ಕೆ ಬಣ್ಣ ಹೊಡೆದಿರ್ತಾರೆ. ನಾರ್ಮಲಾಗಿ ಬ್ರೌನ್ ಆರೆಂಜ್ ಥರ ಬರುತ್ತೆ, ಅದನ್ನು ತೊಗೊಳ್ಳಿ. ಅದನ್ನು ಕೂಡ ನೀರಲ್ಲಿ ನೆನೆಸಿಟ್ಟಿದೆ, ಬಿಕಾಸ್ ಅದು ಎಷ್ಟೇ ಪುಡಿ ಮಾಡೋಕ್ಕೆ ಹೋದರೂ ಪುಡಿ ಆಗ್ತಿರ್ಲಿಲ್ಲ. ಅದನ್ನು ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಲು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಬೇಕು. ಹಾಲನ್ನ ಬಿಸಿ ಹಾಲು ಹಾಕಿದ್ರೆ ಚೆನ್ನಾಗಿರಲ್ಲ. ಹಾಲನ್ನು ಕೂಡ ನೀವು ಕಾಯಿಸಿಟ್ಕೊಂಡು ತಣ್ಣಗಾಗಕ್ಕೆ ಬಿಟ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿ ನೀವು ಕುಡಿತಾ ಬಂದರೆ ವೆಯ್ಟ್ ಲಾಸ್ ಆಗುತ್ತೆ, ಸ್ಕಿನ್ನಿಗೆ ಒಳ್ಳೆಯದು, ಹೇರ್ಗೆ ಒಳ್ಳೆಯದು. ಆ್ಯಂಡ್ ಇನ್ನೂ ಏನೇನೋ ತುಂಬ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಇದೆ ಅಂತಲೇ ಹೇಳ್ಬೋದು. ಹೇಳಿದ್ನಲ್ವ ಮುಂಚೆನೇ, ಬೋನ್ಗೆ ಆ ಥರ ನೋಡಿ. ಹಾಲನ್ನ ಹಿಂಗೆ ಮಿಕ್ಸ್ ಮಾಡಿಕೊಂಡು ನೀವು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ನಾವು ಹಾಲು ಕುಡಿಯೋಲ್ಲ, ಯಾವುದಾದ್ರೂ ಸ್ಕಿಪ್ ಮಾಡ್ಬೋದಾ ಅನ್ನಂಗಿದ್ರೆ ನೀವು ಎಳ್ನೀರನ್ನ ಹಾಕ್ಕೋಬೋದು. ಸೊ ಎಳ್ನೀರು ಜೊತೆನೂ ಚೆನ್ನಾಗಿರುತ್ತೆ, ಇಲ್ಲ ಯಾವುದಾದ್ರು ಜ್ಯೂಸ್ ಜೊತೆನೂ ಕೂಡ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ. ಈ ಸಮ್ಮರ್ಗೆ ಒಂದು ಒಳ್ಳೆ ರೆಸಿಪಿ, ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಾದರೂ ಕನ್ಸ್ಯೂಮ್ ಮಾಡಿ, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಸ್ವಲ್ಪ ಮಾಡ್ಕೊಂಡಿದ್ದು ಮಾಡಿ. ನಾನು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಥರ ತೊಗೋತೀನಿ, ಬಿಕಾಸ್ ನಾನು ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ನನಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಸ್ವೀಟ್ನ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದ್ರೂ ಕೂಡ ಹಾಗೇ ಕೂಡ ಇದು ಮಾಡ್ಬೋದು. ತಿಂಡಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನೇ ರೆಡಿಯಾಗಿ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅಂತ ಅಂದಿದ್ನಲ್ವ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬಿಟ್ರೆ ಒಂದು 11 o'clock ಆಗಿತ್ತು ಆಲ್ರೆಡಿ. ಹೋಗೋಣ ಅಂತೇಳಿ ಹೊರಟಿದ್ವಿ. ಉಳ್ಕತೆ ನೋಡಿ, ಪಾಪುನದು. ಯಾವ ಪಾಪು ಹೆಸ್ರೇನು? ಅಮ್ಮ. ಪಾಪು ಹೆಸ್ರೇನು ಕಂದ? ಎರಡೆರಡು ಪಾಪು. ಅಮ್ಮ JCP ಹೇಳು, JCP ಹೇಳು. ಉಯ್ ಹತ್ತಲ್ಲಿ ಹೋಗ್ತಿದ್ದೀರಾ? ಟಾಟಾ ಹೋಗ್ತಿದ್ದೀರಾ? ಹತ್ತು ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಬೂಮ್ ಹೋಗ್ತಿದ್ದೀರಾ? ಓ
ಹಾಯ್ ಹೇಳು, ನನ್ಗೆ ಕಿಸ್ ಕೊಡು. ಬಾಯ್ 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 ಹಾಯ್ ಬಾಯ್ ಹಾಯ್ ಬಾಯ್. ಹಾಸ್ಪಿಟಲ್ ಹತ್ರ ಬಂದ್ವಿ. ಇಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಕೋಣಂಕುಂಟೆ ಕ್ರಾಸ್ ಹತ್ರನೋ ಏನೋ ಸಮಥಿಂಗ್. ಅಲ್ಲಿ ಬಂದರೆ ಎವ್ರಿ ಥರ್ಸ್ಡೇ ಮಾತ್ರ ಹಾಕೋದು. ಸೊ ಗುರುವಾರ ಅದಕ್ಕಾಗಿ ವೆಯ್ಟಿಂಗ್ ಇದ್ರು ಜನ. 10 ನಿಮಿಷದಲ್ಲಿ ಆಯಿತು ಅಂತಲೇ ಹೇಳ್ಬೋದು. ಪಾಪು ಅಳ್ತಿದ್ಯಾ ಪಾಪು? ಅಳ್ತಿದೆ. ನೀನು ಅಳ್ತ್ರೆ ಏನು ಮಾಡೋದು? ನೀನು ಅಳ್ತೀಯಾ? ಅಲ್ಲಿ ಪಾಪ ಚಿಕ್ಕ ಮಕ್ಕಳೆಲ್ಲ ಹಾಕಿಸ್ತಿದ್ರಲ್ವ, ಅದನ್ನ ನೋಡಿ ಇವಳಿಗೆ ಆ ಸೌಂಡೆಲ್ಲ ಕೇಳಿಸ್ಕೊತಿದ್ರು. ಪಾಪು ಅಳ್ತಿದೆ, ಅಮ್ಮ ಪಾಪು ಅಳ್ತಿದೆ ಅಂತ ಹೇಳ್ತಿದ್ದಾಳೆ. ಇವಳೇ ಒಂದು ಪಾಪು. ಇವಳು ಬೇರೆ ಮಕ್ಕಳು ನೋಡಿದ್ರೆ ಅವ್ರುಗಳನ್ನೆಲ್ಲ ಪಾಪು ಅಂತ ಹೇಳ್ತಾಳೆ. ಈಗಲೇ ಅವಳನ್ನ ರೆಡಿ ಮಾಡಬೇಡ. ಮಾಮ್ ಏನು ಅಷ್ಟೇ ಆಗೋಯ್ತು. ಇಂಜೆಕ್ಷನ್ ಅದೇ ಕೊಡ್ತಾರೆ, ಮತ್ತೆ ಸೇಮ್ ಅದೇ ಕೊಡ್ತಾರೆ. ಇಲ್ಲ ಜ್ಯೂಸ ಎಕ್ಸ್ಕ್ಯೂಸ್ ಮೀ. ನಾರ್ಮಲಾಗಿ ಇಂಜೆಕ್ಷನ್ ಮಾಡಿದಾಗಳಲ್ಲೂ ಈ ಥರ ಹತ್ತಿರೋದ್ರೆ ನಾನು ಯಾವತ್ತೂ ನೋಡಿರಲಿಲ್ಲ. ಫುಲ್ ಡೇ ಶಿ ಈಸ್ ಕ್ರೈಯಿಂಗ್. ನನಗಂತೂ ನರ್ವಸ್ ಆಗಿತ್ತು. ಪಪ್ಪಿ ನೋವಾಯ್ತಪ್ಪಂದ. ಏನಾಗಲ್ಲ. ನಮ್ಮನ್ನದ ಕುಕ್ಕರ್ ರೇವಂತ್ ಓಡಿಯೋಣ. ನೀನು ಹಿಂಗೆ ಕೂರ್ಸೋದ್ರೆ ಹೆಂಗೋ ಬಿದ್ದೋಗಲ್ವೇನ ಅವಳು? ಅಳೋದು ನೋಡಿ ಅವನಂತೂ ಬರ್ತಾನೆ. ಅವನು ಕಾಲೇಜ್ ಹತ್ರ ಹೋಗಿದ್ದ, ನಮ್ಮನ್ನಲ್ಲಿ ಬಿಟ್ಬಿಟ್ಟು ಚಾಕ್ಲೇಟು ಕೇಕು ಎಲ್ಲ ಎತ್ಕೊಂಬಂದಿದ್ದೆ. ಸುಮ್ಮನೆ ಅವಳಿಗೆ ಕೊಡಲ್ಲ, ಬಟ್ ಸುಮ್ಮನೆ ಅವಳು ಇಟ್ಕೊಂಡಿರಲಿ ಅಂತೇಳಿ ಕೊಟ್ಟಿದ್ವಿ. ಅನ್ನ ಕೊತ್ತನಾ ತೋರಿಸಿ ಹೆಂಗಿದೆ ನೋಡೋಣ. ಅಳ್ಳು ಕೊಟ್ಟಿದ್ದಾನೆ ಅಣ್ಣ. ಸಾಕಿ ಐಜಾ ಬ್ಯಾದುವಾ ವಾಡಿಯಾಡ ಬಿಟ್ಟು ಬಾಡ್ವಾ. ಇಲ್ಲಿ ಇಡೋಣ ಬಿಡಿ, ಇಲ್ಲಿ ಹೋಗುತ್ತೆ. ಬಟ್ಟೆಗೆ ಹಾಕೊಂಡಿಡ್ಲ ಇಲ್ಲಿ ಹಿಂಗೆ. ಹಿಂಗೆ ಹಾಕ್ತೀನಿ ಬಿಡು. ಹಿಂಗಿರ್ಲಿ ಸಾಕು. ಏನಮ್ಮ ಅಲ್ಲ ಇಲ್ಲಿ ಕಮ್ಮಿ ಆಗುತ್ತೆ ಅಪ್ಪು ಬೇಗ. ನೋಡು ಹಿಂಗಿಟ್ರೆ ಬೇಗ ಕಮ್ಮಿ ಆಗುತ್ತೆ. ಎಲ್ಲ ಇಡೋಣ ಕೊಡಿಲಿ, ಕಮ್ಮಿ ಆಗುತ್ತೆ. ಹಿಂಗೆ ಇಡೋದು ಇಷ್ಟೇ. ಬಟ್ಟೆಲ್ಲ ಹಾಕಿಡೋಣ ಬಿಡು ಕಂದ. ಹಿಂಗೆ ಇಲ್ಲ ಬಟ್ಟೆ ಇಡೋಣ ಬಿಡು ಹಿಂಗೆ. ಬೇಡವಾ? ಸರಿ ಜೋಜೋ ಮಾಡ್ತೀಯಾ? ತಾಚಿ ಮಾಡ್ತೀಯಾ? ಹೆಂಗೆ ಮಾಡ್ತೀಯ ತಾಚಿ? ಹಂಗೆ ತಾಚಿ ಮಾಡ್ತೀಯಾ? ನೋಡಿಕೊಂಡ ತಾಚಿ ಮಾಡೋಣ. ಸಾಯಂಕಾಲ ಆಯ್ತಾ ಜ್ವರ ಕೂಡ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಆಮೇಲೆ ಪಾಪ ಅವಳಿಗೆ ಸ್ವಲ್ಪ ಲಿಕ್ವಿಡ್ ಕೊಡೋಣ. ಲಿಪ್ಪೆಲ್ಲ ಒಂಥರ ಆವಾಗ ಜ್ವರ ಇರುತ್ತಲ್ವ, ಆ ಟೈಮಲ್ಲಿ ಸ್ವಲ್ಪ ನೀರು ಕುಡಿತಾ ಇರಬೇಕು ಅನಿಸುತ್ತೆ. ಹಾಲು ಕೊಟ್ಟಿದ್ದೆ ಈವ್ನಿಂಗು, ಮತ್ತು ನೀರೆಲ್ಲ ಕೊಟ್ಟೆ. ಕುಡಿತಿರ್ಲಿಲ್ಲ ಅವಳು ಪಾಪ. ನೋಡಿ ಕಾಲು ಹಂಗೆ ಹಾಕ್ಕೊಂಡು ಹಿಂದ್ಗಡೆ ಒಂದು ದಿಂಬು ಹಾಕ್ಕೊಂಡು ಕೂತಿದ್ದಿದ್ದು. 1 ನಿಮಿಷ ಸುಮ್ಮನೆ ಇರ್ತಿರ್ಲಿಲ್ಲ. ಹಾಲು, ಅಡುಗೆ ಮನೆ, ರೂಮು, ಆ ರೂಮ್, ಈ ರೂಮ್, ಆ ಕಡೆ ರೂಮ್ ಎಲ್ಲ 3 ರೂಮ್ನು ಸುತ್ತೋಡ್ಕೊಂಡು ಹಾಲು ಎಲ್ಲೂ ಬಿಡ್ತಿರ್ಲಿಲ್ಲ. ನಾನು ಇದ್ದರೆ ಹಿಂದೆ ಬರ್ತಿತ್ತು. ಇವತ್ತಿದ್ದು ನೋಡಿ ನನಗೊಂಥರ ಹೊಟ್ಟೆ ಒದ್ದೋಗ್ಬಿಡ್ತು. ನಿಜವಾಗ್ಲೂ ದುಡ್ಡಿನ ಮುಖ ನೋಡಬಾರ್ದಿತ್ತು, ಕೊಡಿಸ್ಬಿಡ್ಬೇಕಿತ್ತು ಅಂತ ಅನ್ನಿಸ್ತು ಒಂದೊಂದು ಸರಿ. ಬಟ್ ಅವ್ರು ಇದಕ್ಕೂ ಅಡ್ಜಸ್ಟ್ ಆಗಬೇಕು ಎಲ್ಲದಕ್ಕೂ. ಯಾವಾಗಲೂ ಅದೇ ಇದು ಮಾಡ್ಕೊಂಡಿರಬಾರ್ದು. 3 ತಿಂಗಳಿಗೂ ಯಾರು ಇದು ಮಾಡ್ತಿರ್ತಾರೆ ಅನ್ನೋ ಒಂದು ಇದನ್ನು ಕೂಡ ಅಲ್ವಾ.
ಸೊ ಅಂತೂ ಒಂದು ಸ್ವಲ್ಪ 10:30 ಹಂಗೆ ಮಲ್ಕೊಂಡ್ಳು. ಆ ಕಾಲು ನೋಡಿ ಪಾಪ ಅದನ್ನ ಎತ್ತತಾನೇ ಇಲ್ಲ, ಯಾವಾಗಲೂ ಉಲ್ಟಾ ಮಲ್ಕೊಳ್ಳೋದು. ನಾನು ಹೆಂಗೆ ಮಲಗ್ತೀನಿ, ನಾನು ಪ್ರೆಗ್ನೆಂಟಲ್ಲೂ ಅಷ್ಟೇ, ನನಗೆ ಉಲ್ಟಾ ಮಲಗಿದ್ರೆ ಮಾತ್ರ ನಿದ್ದೆ ಬರೋದು. ರಿಟರ್ನ್ ಮಲಗಿದ್ರೆ ಮಕ್ಕಡೆ ಮಲಗಿದ್ರೆ ಸ್ಟ್ರೈಟೆಲ್ಲ ಮಲಗಿದ್ರೆ ನಿದ್ದೆ ಬರೋಲ್ಲ. ಈಗಲೂ ಅಷ್ಟೇ, ಅವಳು ಡಿಟ್ಟೋ ನನ್ನ ಕಾಪಿನೇ, ಅವಳು ಮಕ್ಕಡೆನೇ ಮಲಗೋದು. ಬಟ್ ಇವತ್ತು ಅಂಥರ ಮಲಗಿದ್ದಾಳೆ, ಅಂದರೆ ಈ ಥರ ಮಲಗಿದ್ದಾಳೆ. ಯಾವತ್ತೂ ಈ ಥರ ಮಲಗಲ್ಲ ಅವಳು. ಬಟ್ ಒಂಥರ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ ಹೊಟ್ಟೆ ಉರಿದು ಬೆಂಕಿ ಆಗ್ತಿತ್ತು ಅನ್ನೋ ಥರ ಆಗ್ತಿತ್ತು. ಹ್ಞೂ ನಮ್ಮ ಬಾ ಕೊಡ್ತೀನಿ. ಮಮ್ಮ ಬೇಕಾ? ಯಾದವ್ವ ಅಮ್ಮ ಸರಿ ಆಯ್ತಾ? ಓಕೆ ಅಮ್ಮ ಓಕೆ. ಹಾಲು ಬೇಕಾ? ಐ ಚುಪ್ರಾ ಇಲ್ಲೆಲ್ಲ ಚಲ್ಕೊಂಡ್ಬಿಟ್ಟಿದ್ದಲ್ವಾ? ಮಮ್ಮಿ ಹ್ಞೂ ಅಮ್ಮ ಅಯ್ಯಿ ಈ ಫೋನ್ ಮಾಡಲಾ? ಮಾಡಬೇಕಾ? ಅಮ್ಮ ಆಂಟಿಗೆ ಮಾಡಲಾ? ಮತ್ತೆ ಅಮ್ಮ ಅಮ್ಮಗೆ ಫೋನ್ ಮಾಡಲಾ? ಮಾಮ ಮಾಮನು ಮಲಗಿದೆ ಬಂಗಾರಿ, ಶಾ ಕುಶನು ಮಲಗಿದ್ದಾನೆ ಬಂಗಾರಿ, ಅಮ್ಮ ಅಮ್ಮನೂ ಮಲಗಿದ್ದಾಳೆ ಕಂದ. ಅಮ್ಮ ಮಲಗಿದ್ದಾಳೆ. ಬೆಳಗ್ಗೆಗೆ ಮಾಡೋಣ ಆಯಿತಾ? ಹಾಂ, ಬೆಳಗ್ಗೆಗೆ ಅಮ್ಮ ಎಲ್ಲಿದೆ? ಅಯ್ಯೋ ಅಲ್ಲಿಡ್ಲಾ? 4:15 ರಾತ್ರಿಲಿ ಎದ್ಬಿಟ್ಟು ಸಿರಪ್ ಹಾಕೋಣ ಅಂತ ಹೇಳಿಸ್ದೆ. ಮತ್ತು ಏಕೆಂದರೆ 6-7 ಅವರ್ಸ್ಗೊಂದು ಸರಿ ಸಿರಪ್ ಹಾಕ್ತಿರ್ಬೇಕು. ತುಂಬ ಜ್ವರ ಬಂದಿತ್ತು, ಮೈ ತುಂಬಾ ಸುಡ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಎದ್ಲು, ಹಾಲು ಕೊಡು ಅಂತ ಹೇಳಿದ್ಲು. ಫೀಡ್ ಮಾಡ್ತಿದ್ದಿದ್ದು ಸಾಲಲಿಲ್ಲ ಅನ್ಸುತ್ತೆ, ರಾತ್ರಿ ಎಲ್ಲ ಊಟ ಮಾಡಿರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಚೆಲ್ಕೊಂಡಿದ್ಲು, ಆ ಕಡೆ ಈ ಕಡೆ ಎಲ್ಲ ಸಿರಪ್ ಎಲ್ಲ, ಅದನ್ನೆಲ್ಲ ಒರೆಸ್ತಾ ಇದ್ದೆ. ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಎಲ್ಲರಿಗೂ ಫೋನ್ ಮಾಡುವಂತಿದ್ದಾಳೆ. 4:15 ಗಂಟೆ ಟೈಮಲ್ಲಿ ಯಾರು ಎದ್ದಿರ್ತಾಳೆ? ನನ್ನ ಸಿಸ್ಟರ್ ಎದ್ದಿರ್ತಾಳೆ, ಬಟ್ ಅವತ್ತು ಎದ್ದಿರಲಿಲ್ಲ. ಸೊ ಬೆಳಗ್ಗೆ ಮಾಡೋಣ ಅಂದ್ಕೊಂಡು ಮಾಡಿದೆ ಅವಳಿಗೆ, ಆ್ಯಕ್ಚುಲಿ ಅವ್ಳು ಪಿಕ್ ಮಾಡಲಿಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒಪ್ಪಲಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು, ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ನನಗಂತೂ ಅವಳನ್ನು ನೋಡಿದ್ರೇ ಏನೋ ಒಂಥರ ಅನ್ಸ್ಬಿಡೋದು, ರಾತ್ರಿಯೆಲ್ಲ ಫುಲ್ ನಿದ್ದೆನೇ ಮಾಡಿಲ್ಲ ಅಂತ ಹೇಳಬೇಕು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.